ಯಾರ್ಯಾರು ಸಚಿವರು ಶಾಸಕರು ಬಂದಿದ್ದಾರೆ? DCM ಬಂದಿದ್ದಾರೆ, 8 ಜನ ಸಚಿವರು ಬಂದಿದ್ದಾರೆ, 17 ಜನ ಶಾಸಕರು, 14 ಜನ MLCಗಳು. ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, KJ ಜಾರ್ಜ್ ಇವರೆಲ್ಲರೂ ಕೂಡ ಬಂದಿರೋದು. HK ಪಾಟೀಲ್ ಇದ್ದಾರೆ, ಕಾನೂನು ಸಚಿವರು, K ವೆಂಕಟೇಶ್, ಇನ್ನು ಶಾಸಕರುಗಳು ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ನರೇಂದ್ರ ಸ್ವಾಮಿ, ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್, ಬಸವರಾಜ್ ಶಿವಣ್ಣವರ್, ಪ್ರದೀಪ್ ಈಶ್ವರ್, ಜಯಚಂದ್ರ, ಪ್ರಿಯಾ ಕೃಷ್ಣ, ರುದ್ರಪ್ಪ ಲಮಾಣಿ, ಅಶೋಕ್ ಪಟ್ಟಣ್, ಪುಟ್ಟರಂಗ ಶೆಟ್ಟಿ, BR ಪಾಟೀಲ್, ಪೊನ್ನಣ್ಣ, ಶರತ್ ಬಚ್ಚೇಗೌಡ, ಡಾಕ್ಟರ್ ರಂಗನಾಥ್. Hotel Management with AI. Join IIHM, International Institute of Hotel Management. ಇಷ್ಟು ಜನ ಬಂದಿದ್ದಾರೆ. ಯಾರು ಕರೆಸ್ಕೊಂಡ್ ಬಂದಿದ್ದಾರೆ, ಯಾರು ಕರೆದಿನೇ ಬಂದಿದ್ದಾರೆ ತುಂಬ ಗೊತ್ತು. ಇಲ್ಲಿ ಕರೆದಿರುವಂಥದ್ದು ಏನಪ್ಪ ಇಲ್ಲಿ ಅಂದರೆ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮಾತ್ರ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನೀವು ದೆಹಲಿನಲ್ಲಿ ಸುತ್ತಾಡ್ತಿರ್ತೀರಿ, ಬೇರೆ ಬೇರೆ ನಾಯಕರ ಜೊತೆ ಮಾತಾಡ್ತಿರ್ತೀರಿ. ಯಾರ್ಯಾರು ಬಂದರು, ಯಾರ್ಯಾರು ಹೋದರು ಅಂತ ನಾವು ಮಾತಾಡೋದಕ್ಕಿಂತ ಅಲ್ಲಿ ಯಾವ್ಯಾವ ನಾಯಕರನ್ನ ತಾವು ಭೇಟಿಯಾದರೆ ಅವ್ರ ಮನಸ್ಸಲ್ಲಿ ಏನಿದೆ, ಏನು ನಡೀತಾ ಇದೆ, ಯಾಕಂದರೆ ದಿಲ್ಲಿ ವಲಯದಲ್ಲಿ ಬೇರೆ ಬೇರೆ ನಾಯಕರುಗಳ ಚರ್ಚೆಗಳು ಕೂಡ ಆಗ್ತಿರುತ್ತೆ. ಸೊ ಇದನ್ನೆಲ್ಲ ನೋಡಿದ್ರೆ ಈ ಅಧಿಕಾರ ಬದಲಾವಣೆನ, ನಾಯಕತ್ವ ಬದಲಾವಣೆನ, ಅಥವಾ ಸಂಪುಟ ವಿಸ್ತರಣೆನ, ಅಥವಾ ಏನೂ ಇಲ್ದನೇ ಮುಲಾಮ್ ಹಚ್ಚಿ ಕಳಿಸುವಂಥದ್ದು ಮಾತ್ರ ಬಾಕಿನ, ಏನು ನಡೀತಾ ಇದೆ ಮಹೇಶ್? ರಂಗನಾಥ್, ಖಂಡಿತ ಕೆಲವೇ ಕ್ಷಣಗಳಲ್ಲಿ ಮಾತ್ರ ಬಾಕಿ ಇರುವಂಥದ್ದು. ಹೈಕಮಾಂಡ್ ಜೊತೆ CM ಸಿದ್ದರಾಮಯ್ಯ ಭೇಟಿ ಮಾಡಿ ಚರ್ಚೆ ಕೂಡ ಮಾಡ್ತಾರೆ. ಈಗಿರುವ ಏನು ಸಂದರ್ಭ ಅಂತ ಹೇಳಿದ್ರೆ, ಏನು CM ಸಿದ್ದರಾಮಯ್ಯ ಅವರು ಬಣ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲೋ ಅನ್ನೋಂಥ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂದರೆ ಸದ್ಯ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ರಾಜ್ಯಸಭೆ ಮತ್ತು MLC ಕೂಡ ಸಭೆ ಇವತ್ತು ಚರ್ಚೆ ನಡೀತೆ ಅನ್ನೋದು ಕೂಡ ಮಾತ್ರ ಏನು ಸಿದ್ದರಾಮಯ್ಯ ಜೊತೆ ಬಂದಂಥ ಸಚಿವರು ಮಾಹಿತಿ ನೀಡ್ತಾ ಇರುವಂಥದ್ದು. ಆದರೆ ಮತ್ತೊಂದು ಕಡೆ DCM DK ಶಿವಕುಮಾರ್ ಬಂದಿರುವಂಥದ್ದು, ಸಹೋದರರು ಕೂಡ ಬಂದಿರುವಂಥದ್ದು, ಅದ್ರ ಜೊತೆಗೆ ಅವರ ಬಣ ಕೂಡ ದೆಹಲಿಗೆ ಆಗಮಿಸಿರುವಂಥದ್ದು. ಆದರೆ ಇವತ್ತು ಅಂತಿಮವಾಗಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ಆಗುತ್ತೆ. ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನೋದು ಕೂಡ DK ಬಣದ ಮಾತಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ಬರುವಂಥ 2 ವರ್ಷಗಳಿಗೆ ಮತ್ತೊಬ್ಬರು ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬೇಕಾಗುತ್ತೆ. ಅದಲ್ಲದೆ 2028ಕ್ಕೆ ಅದೋ ಒಂದು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಕೂಡ ಹೈಕಮಾಂಡ್ ಚರ್ಚೆ ಮಾಡುತ್ತೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಈಗಿರುವಾಗ ತಮ್ಮದೇ ಆದಂಥ CM ಮತ್ತು DCM ತಮ್ಮದೇ ಆದಂಥ ದಾಳವನ್ನು ಕೂಡ ಉಳಿಸ್ತಾ ಇರುವಂಥದ್ದು. ಬಹುತೇಕ ಶಾಸಕರು, ಸಚಿವರು ಕೂಡ CM ಜೊತೆ ಬಂದಿರುವಂಥದ್ದು. ಸುಮಾರು 35ಕ್ಕೂ ಅಧಿಕ ಶಾಸಕರು ದೆಹಲಿಯಲ್ಲಿ ಠಿಕಾಣಿ ಕೂಡ ಹೂಡಿರುವಂಥದ್ದು. ಯಾಕಂದ್ರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಏನಾದರೂ ಆದರೆ ಮುಂದಿನ ವಿಚಾರ ಏನು, ಯಾವ ರೀತಿ ನಾವು ರೂಪುರೇಷೆಗಳನ್ನು ಸಿದ್ಧತೆ ಮಾಡಬೇಕು ಅನ್ನೋದು ಕೂಡ ಏನು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಈ ಒಂದು ಚಟುವಟಿಕೆ ಗರಿಗೆದರಿದೆ ಅಂತ ಹೇಳ್ಬೋದು ರಂಗನಾಥ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ಮೀಟಿಂಗ್ ಇನ್ನು ಸ್ವಲ್ಪ ಕ್ಷಣಗಳಲ್ಲಿ ಶುರುವಾಗಿದೆ. 11 ಗಂಟೆಗೆ ಆಗುವಂಥ ಮೀಟಿಂಗ್. ಎಲ್ಲರೂ ಕೂಡ ತಮ್ಮ ಬತ್ತಳಿಕೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡೇ ಹೋಗ್ಯಾರೆ. ನಿಜ, ಬಟ್ ಇರುವಂತದ್ದು ಈಗ 11 ಗಂಟೆಗೆ CM ಅವರನ್ನು ಕರೆದಿದ್ದಾರೆ. ಖರ್ಗೆ, KC ವೇಣುಗೋಪಾಲ್, ರಾಹುಲ್ ಗಾಂಧಿ ಇವ್ರ ಜೊತೆಗೆ CM ಮಾತಾಡ್ತಾರೆ ಅಂತ. ಬಟ್ ಇನ್ನು DCM ಅವ್ರನ್ನ ಈ ಸಭೆಗಂತೂ ಕರೆದಿಲ್ಲ. ಅವ್ರ ಜೊತೆ ಯಾವಾಗ ಮಾತಾಡ್ತಾರೆ, ಪ್ರತ್ಯೇಕವಾಗಿ ಮಾತಾಡ್ತಾರ ಅಥವಾ ಬರೀ ಸಂದೇಶ ಮಾತ್ರ ಅವ್ರು ರವಾನೆ ಮಾಡ್ತಾರೆ, ಇದು ಬಹಳ ಮುಖ್ಯ. ಯಾಕಂದ್ರೆ ಒಂದು ಸಂಗತಿ ಏನು ಅಂತಂದ್ರೆ, ಈಗ ನಾವು ಹೇಳ್ತೀವಿ ಸಿದ್ದರಾಮಯ್ಯನವರ ಮನೋಭಾವನೆ ಬಗ್ಗೆ ಪ್ರಸನ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ನಾವುಗಳು ಕೂಡ ಮಾತಾಡಿದ್ವಿ. ಏನು ಅಂತಂದ್ರೆ, ಈ ಸಿದ್ದರಾಮಯ್ಯನವ್ರ ಹತ್ರ ನೇರವಾಗಿ ಯಾವುದನ್ನು ಕೂಡ ಮಂಡಿಸಕ್ಕಾಗಲ್ಲ. ಇನ್ನೊಬ್ಬರನ್ನ ಕೂಡ್ಕೊಂಡು ಮಾತಾಡಿದ್ರೆ ಅವರು ಹಾನಲ್ಲ ಹೂ ಅನ್ನಲ್ಲ. ಅವರು ಬರೀ ಮೌನವಾಗಿ ಅವ್ರು ಏನು ಸಂದೇಶ ರವಾನಿಸ್ಬಿಡ್ತಾರೋ ಅದನ್ನ ರವಾನಿಸ್ಬಂದ್ಬಿಡ್ತಾರೆ. ಹಾಗಾಗಿ ಏನು ಅಂತಂದ್ರೆ, DK ಶಿವಕುಮಾರ್ ಅವ್ರನ್ನ ದೂರ ಇಟ್ಟೇ ಈ ಮೀಟಿಂಗ್ ಆಗಬೇಕು. ಹಿಂಗೆಲ್ಲ ಕೇಳಿ ಬರ್ತಾ ಇದೆ, ಏನು ಎತ್ತ ಸ್ಥಿತಿಗತಿಗಳು ಹೆಂಗಿದೆ, ಏನು ಆ ರೀತಿ ಅವ್ರನ್ನ ಒಂದು ಟ್ರ್ಯಾಕಿಗೆ ತರಬೇಕು. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ.